ಸ್ನೇಹಿತರೆ ನಮಸ್ಕಾರ. ನಾನು ಲಕ್ಕಿ. ಸಿನಿಮಾ ಅಂದ್ರೆ ಬರೀ ಮನರಂಜನೆ ಮಾತ್ರ ಅಲ್ಲ, ಸಿನಿಮಾದಲ್ಲಿ ಎಲ್ಲಾ ವಿಚಾರಗಳು ಇರ್ತವೆ. ಸಿನಿಮಾ ನೋಡ್ತಾ ಇದ್ರೆ ಅಳ್ತೀವಿ, ನಗ್ತೀವಿ, ಕಲಿಯೋದಿರುತ್ತೆ, ತಿಳಿಯೋದಿರುತ್ತೆ, ನಮ್ಮನ್ನು ನಾವು ತಿದ್ದುಕೊಳ್ಳೋದಿರುತ್ತೆ, ನಮ್ಮ ಬೆಳವಣಿಗೆಗೆ ಕೆಲವೊಂದು ಇನ್ಪುಟ್ಸ್ ಇರುತ್ತೆ. ನಾವು ಬಾಲ್ಯಕ್ಕೆ ಹೋಗಿ ಬರ್ತೀವಿ, ಆ ಗ್ರಾಮೀಣ ಭಾಗಕ್ಕೆ ಹೋಗಿ ಬರ್ತೀವಿ, ಹಳ್ಳಿಯಿಂದ ದಿಲ್ಲಿಗೆ ಹೋಗ್ತೀವಿ, ದಿಲ್ಲಿಯಿಂದ ಫಾರಿನ್ಗೆ ಹೋಗ್ತೀವಿ. ವಾವ್ ಅನ್ನೋ ಲೊಕೇಶನ್ಗಳು, ನಾವು ನೋಡ್ತಿರೋ ಲೊಕೇಶನ್ಗಳೆಲ್ಲ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ತೀವಿ. ಎಲ್ಲೋ ಇವೆಲ್ಲವೂ ಸಿಗೋದು ಕಂಟೆಂಟ್ ಇರೋ ಸಿನಿಮಾಗಳಲ್ಲಿ ಮಾತ್ರ. ಕಂಟೆಂಟ್ ಅಂದ್ರೆ ತಮಿಳು ಸಿನಿಮಾ ಅಂದ್ರೆ ಕಂಟೆಂಟ್. ತಮಿಳು ಸಿನಿಮಾ ಆಲ್ಮೋಸ್ಟ್ ಎಲ್ಲಾ ಸಿನಿಮಾಗಳು ಕಂಟೆಂಟ್ ಇದ್ದೇ ಇರುತ್ತೆ. ಆದ್ರೆ ಇತ್ತೀಚೆಗೆ ಕೆಲವೊಬ್ರು ದೊಡ್ಡ ದೊಡ್ಡ ಸ್ಟಾರ್ಗಳು 1,000 ಕೋಟಿ ಹಿಂದೆ ಬಿದ್ದು 1,000 ಕೋಟಿನೂ ಇಲ್ಲ, ಕಂಟೆಂಟು ಇಲ್ಲ, ಸಕ್ಸಸ್ಸು ಇಲ್ಲ, ಸಿನಿಮಾ ಮಲಗ್ತಾ ಇದಾವೆ. ಪ್ರೊಡ್ಯೂಸರ್ಗೆ ಮಾತ್ರ ಅಷ್ಟೇ ಆಗ್ತಾ ಇದೆ. ಆದ್ರೆ ಸಣ್ಣ ಸಣ್ಣ ಕಲಾವಿದರು, ಅಂದ್ರೆ ಸಣ್ಣ ಕಲಾವಿದ್ರನ್ನಲ್ಲ, ಇವರು 100 ಕೋಟಿ 200 ಕೋಟಿ ಕಲಾವಿದರುಗಳೇ. ಇವರೆಲ್ಲ ಉದಾಹರಣೆಗೆ ಶಿವಕಾರ್ತಿಕೇಯನು, ವಿಜಯ್ ಸೇತುಪತಿ, ಶಶಿಕುಮಾರ್, ಇನ್ನು ತುಂಬಾ ಜನ ಇದ್ದಾರೆ. ಇವರೆಲ್ಲರೂ ಕಂಟೆಂಟ್ ಇರೋ ಸಿನಿಮಾಗಳೇ ಮಾಡ್ತಾರೆ, ಪ್ರತಿ ಸಾರಿ ಗೆಲ್ತಾರೆ ಇವರು. ಓಕೆ, ಅದಕ್ಕೆ ಕಂಟೆಂಟ್ ಇರೋ ಸಿನಿಮಾಗಳು ನಾವು ನೋಡ್ತಾ ಇದ್ರೆ ಆ ಪಾತ್ರದಲ್ಲಿ ನಾವು ಒಂದು ಪಾತ್ರ ಆಗ್ತೀವಿ, ಹಾಗೆ ಸಿನಿಮಾ ನಮ್ಮನ್ನು ಕರ್ಕೊಂಡು ಹೋಗ್ಬಿಡುತ್ತೆ ಮುಂದಕ್ಕೆ. ನಾನೀಗ ಪ್ರಮುಖವಾದ ವಿಚಾರಕ್ಕೆ ಬಂದ್ಬಿಡ್ತೀನಿ. ಲಬ್ಬರ್ ಪಾಂಡು ಇದು ತಮಿಳು ಸಿನಿಮಾ. ಈಗಾಗಲೇ ಸಿನಿಮಾ ಬಂದು ಹೋಗಿದೆ. ಈ ಥರ ಅದ್ಭುತವಾದ ಸಿನಿಮಾಗಳು ಯಾವಾಗ ಬರ್ತವೆ ಯಾವಾಗ ಹೋಗ್ತವೆ ಅನ್ನೋದು ಗೊತ್ತಾಗಲ್ಲ. ನಮ್ಮ ಸ್ನೇಹಿತರು ಯಾರೋ ಹೇಳಿದ್ರು ಲಬ್ಬರ್ ಪಾಂಡು ಅನ್ನೋ ಒಂದು ಸಿನಿಮಾ ಇದೆ, ನೋಡಿ ಅಂತ. ನೋಡಿದೆ, ಅದ್ಭುತವಾಗಿದೆ ಸಿನಿಮಾ. ನನಗೆ ಯಾಕೆ ಈ ತರ ಸಿನಿಮಾ ಥಿಯೇಟ್ರಲ್ಲಿ ನೋಡಕ್ ಆಗ್ಲಿಲ್ವಲ್ಲ, ಈ ತರ ಸಿನಿಮಾ ಬಂದಿದೆ ಗೊತ್ತಾಗಿಲ್ಲ. ನನಗೆ ತುಂಬಾ ಬೇಜಾರಾಯ್ತು. ಎಂತ ಸಿನಿಮಾ ಗೊತ್ತಾ, ಅದರಲ್ಲೂ ಕ್ರಿಕೆಟ್ ಇಷ್ಟಪಡೋರ್ಗಂತೂ ವಾಹ್, ಚಿಂದಿ ಚಿತ್ರನ. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೊಂದು ಫೀಲ್ಡ್ ಅಲ್ಲಿ ಸಾಧನೆ ಮಾಡಬೇಕು ಅಂತ ಹಠ ಛಲ ಇದ್ದೇ ಇರುತ್ತೆ. ಈಗ ಸಿನಿಮಾ ಫೀಲ್ಡ್ ಅಲ್ಲಿ ಇದ್ದವ್ರಿಗೆ ನಾನು ಹೀರೋ ಆಗಬೇಕು, ನಾನು ಡೈರೆಕ್ಟರ್ ಆಗಬೇಕು, ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು, ನಾನು ಹೀರೋಯಿನ್ ಆಗಬೇಕು, ನಾನು ಪ್ರೊಡ್ಯೂಸರ್ ಆಗಬೇಕು. ಈ ಪ್ರೀತಿ ಈ ಇದರಲ್ಲಿ ಅವ್ರು ಕಷ್ಟಪಡ್ತಾರೆ ಗೆಲ್ಲಬೇಕು ಅಂತ. ರಾಜಕೀಯ ಫೀಲ್ಡ್ ಬಂದ್ರೆ MLA ಆಗಬೇಕು, MP ಆಗಬೇಕು, CM ಆಗಬೇಕು. ಪ್ರತಿಯೊಂದು ಫೀಲ್ಡ್ ಅಲ್ಲೂ ಬಿಸ್ನೆಸ್ ಮ್ಯಾನ್ 100 ಕೋಟಿ ಸಂಪಾದನೆ ಮಾಡಿದ 200 ಕೋಟಿ ಸಂಪಾದನೆ ಮಾಡಬೇಕು. ಇದೇ ರೀತಿ ಪ್ರತಿ ಫೀಲ್ಡ್ ಅಲ್ಲೂ ಇರುತ್ತೆ. ಹಾಗೆ ಕ್ರಿಕೆಟ್ ಅಲ್ಲೂ ಅಷ್ಟೇ, ಕ್ರಿಕೆಟ್ ಅಲ್ಲೂ ದೊಡ್ಡ ಸಾಧನೆ ಮಾಡಬೇಕು ಅಂತ ಇರ್ತಾರೆ. ಈ ಸಿನಿಮಾ ಲಬ್ಬರ್ ಪಾಂಡು ಕ್ರಿಕೆಟ್ಗೆ ಸಂಬಂಧಪಟ್ಟಿದಂತ ಸಿನಿಮಾ. ಇದರಲ್ಲಿ ಪ್ರಮುಖವಾಗಿ ಸಿನಿಮಾದಲ್ಲಿ 2 ಫ್ಯಾಮಿಲಿ, ಹೀರೋ ಫ್ಯಾಮಿಲಿ, ಹೀರೋಯಿನ್ ಫ್ಯಾಮಿಲಿ, ಈ 2 ಫ್ಯಾಮಿಲಿ ಪ್ರಮುಖವಾಗಿ ಬರುವಂತ ಪಾತ್ರಗಳು. ಇದೊಂದು ಮಿಡ್ಲ್ ಟೌನ್, ಗ್ರಾಮೀಣ ಪ್ರದೇಶಗಳಲ್ಲಿ ನಡೆಯುವಂತ ಒಂದು ಕತೆ ಇದು. ಈ ಸಿನಿಮಾದಲ್ಲಿ ಹೀರೋಯಿನ್ ತಂದೆಗೆ ಕ್ರಿಕೆಟ್ ಅಂದ್ರೆ ಪಂಚ ಪ್ರಾಣ. ಕೆಲಸ ಕಾರ್ಯಗಳು ಎಲ್ಲವನ್ನು ಬಿಟ್ಟು ಕ್ರಿಕೆಟ್ ಎಲ್ಲಾದ್ರೂ ಇದ್ರೆ, ಎಲ್ಲಾದ್ರೂ ಟೂರ್ನಮೆಂಟ್ ನಡೀತಾ ಇದ್ರೆ ಹೋಗ್ಬಿಡ್ತಾರೆ ಅವ್ರು. ಎಷ್ಟೋ ಸರಿ ಹೆಂಡತಿ ಹತ್ರ, ತಾಯಿ ಹತ್ರ, ಮಕ್ಳ ಹತ್ರ ಎಲ್ಲ ಬಯಸ್ಕೋತಾರೆ, ಕೆಲಸ ಬಿಟ್ಟು ಕ್ರಿಕೆಟ್ ಆಡಕ್ ಹೋಗ್ತೀಯಲ್ಲ ಅಂತ. ಹಾಗೆ ಮತ್ತೆ ಆ ಊರಲ್ಲಿ ಅವನು ಹೀರೋಯಿನ್ ತಂದೆ ಹೋದ ಅಂದ್ರೆ ಆ ಟೀಮ್ ಗೆದ್ದೇ ಗೆಲ್ಲುತ್ತೆ, ಅಷ್ಟು ಫೇಮಸ್ ಅವರು. ಇನ್ನು ಈ ಕಡೆ ಬಂದ್ರೆ ಹೀರೋನಷ್ಟೇ, ಈ ಊರಲ್ಲಿ ಇವನು ಗನ್ನೆ, ಇವನು ಯಾವ್ದು ಟೀಮ್ ಹೋಗ್ತಾರೆ ಆ ಟೀಮ್ ಗೆಲ್ಲುತ್ತೆ. ಆ ರೇಂಜ್ಗೆ 2 ಟೀಮಲ್ಲಿ ಇವರಿಬ್ರು ಗನ್ಗಳ ತರ ಇರ್ತಾರೆ. ಮತ್ತೆ ಇಬ್ಬರು ಫ್ಯಾಮಿಲಿ ಮಿಡ್ಲ್ ಕ್ಲಾಸ್, ಕೊಲಿ ಮಾಡ್ಕೊಂಡು ತಿನ್ನೋಂಥ ಫ್ಯಾಮಿಲಿಗಳೇ. ಯಾವುದೋ ಒಂದು ಸಮಾರಂಭದಲ್ಲಿ, ಅದೇ ಒಂದು ಮದುವೆ ಕಾರ್ಯಕ್ರಮಕ್ಕೆ ಹೋದಾಗ ಹೀರೋಯಿನ್ ಇಬ್ಬರಿಗೂ ಪರಿಚಯ ಆಗುತ್ತೆ, ಅದು ಲವ್ ಆಗುತ್ತೆ. ಮಾಮೂಲಿ ಈಗಿನ ಜನರೇಷನ್ ನಡೆಯಾಗೆ ಫೋನ್ಗಳಲ್ಲಿ ಮೀಟಿಂಗು ಅವು ಇವು ಲವ್ ನಡೀತಾ ಇರುತ್ತೆ. ಒಂದು ಸಮಯಕ್ಕೆ ಹೀರೋಯಿನ್ ತಂದೆ ಪ್ಲಸ್ ಹೀರೋ ಒಂದೇ ಗ್ರೌಂಡ್ ಅಲ್ಲಿ ಕ್ರಿಕೆಟ್ ಆಡುವಂತ ಸಂದರ್ಭ ಬರುತ್ತೆ. ಆಪೋಸಿಟ್ ಟೀಮ್ಗಳಲ್ಲಿ. ಆ ಟೀಮಲ್ಲಿ ಅವ್ರ ಗನ್ನು, ಈ ಟೀಮಲ್ಲಿ ಇವ್ರ ಗನ್ನು, ಇಬ್ರದ್ದು ಮ್ಯಾಚ್ ಆಗುತ್ತೆ. ಮ್ಯಾಚ್ ಅಲ್ಲಿ ಹೀರೋಯಿನ್ ತಂದೆ ಟೀಮ್ ಸೋತೋಗ್ಬಿಡುತ್ತೆ. ಆವಾಗ ಹಾಗೆ ಮಾತುಕತೆ ನಡೆಯಬೇಕಾದ್ರೆ ಜಗಳ ಆಗುತ್ತೆ ಅವ್ರ ಇಬ್ರಿಗೂ, ದೊಡ್ಡ ಜಗಳ ಆಗಿ ಆಮೇಲೆ ಅಲ್ಲೇನೋ ಕಾಂಪ್ರೂವ್ ಆಗಿ ಎಲ್ಲ ಹೊರಟೋಗ್ತಾರೆ. ಅದಾದ್ಮೇಲೆ ಹೀರೋಯಿನ್ನು ನಾನು ಒಬ್ಬ ಹುಡುಗನ್ ಲವ್ ಮಾಡ್ತೀನಿ, ಅವ್ರ ಮನೆಯವ್ರನ್ನ ಕರೆಸ್ತೀನಿ, ಮಾತುಕತೆ ಮಾಡೋಣ ಅಂತ ಹೇಳ್ತಾಳೆ. ಸರಿ ಆಯ್ತು ಕರೆಸ್ರಿ ಅಂತಾರೆ. ಹೀರೋ ಫ್ಯಾಮಿಲಿ ಎಲ್ಲ ಬರ್ತಾರೆ ಮನೆಗೆ. ಅದೇ ಟೈಮಲ್ಲಿ ಹೀರೋಯಿನ್ ತಂದೆ ಕ್ರಿಕೆಟ್ ಆಡಕ್ ಹೋಗಿರ್ತಾರೆ, ಇರೋದಿಲ್ಲ. ಹೀರೋ ಮನೆಯಲ್ಲ ನೋಡ್ಬೇಕಾದ್ರೆ ಆ ಫೋಟೋ ನೋಡಿ ಗೊತ್ತಾಗುತ್ತೆ, ಅವ್ನು ಶಾಕ್ ಆಗ್ತಾನೆ. ಓ, ಇವರು ನಮ್ಮ ಮಾವನ, ಆಲ್ರೆಡಿ ಜಗಳ ಆಗಿದೆಯಲ್ಲ, ಈಗ ಹೆಣ್ ಕೊಡ್ತಾರ ಇರುವನೋ ಒಂದು ಗೊಂದಲ ಇರುತ್ತೆ. ಆಮೇಲೆ ಮಾತುಕತೆ ಆಗಿ ಎಷ್ಟೊತ್ತಾದ್ರೂ ಅವ್ರ ಅಪ್ಪ ಬರೋದಲ್ಲ, ಇವ್ರು ಹೊರಟೋಗ್ತಾರೆ.
ಮತ್ತೆ ಕ್ರಿಕೆಟ್ ನಡೆಯುತ್ತೆ. ಆ ಕ್ರಿಕೆಟ್ ನಡಿಬೇಕಾದ್ರೆ ಹೀರೋಯಿನ್ ತಂದೆಗೆ ಹೀರೋಗೆ ದೊಡ್ಡ ಜಗಳ ಆಗುತ್ತೆ, ಇಬ್ರು ಹೊಡೆದಾಡ್ತಾರೆ. ಅಲ್ಲಿಗೆ ಹೀರೋಯಿನ್ ಪ್ಲಸ್ ಅವ್ರ ತಾಯಿ ಬಂದು ಜಗಳ ನೋಡ್ತಾರೆ. ಅಲ್ಲಿಗೆ ಮದುವೆ ಗಿದ್ವೆ ಎಲ್ಲವೂ ಎಲ್ಲ ಮುರಿದೋಗುತ್ತೆ. ಮಾಮೂಲಿ ಹಾಗೆ ಕ್ರಿಕೆಟ್ ಮ್ಯಾಚ್ಗಳು ನಡೀತಾ ಹೋಗುತ್ತೆ. ಒಂದು ಫೈನಲ್ಲಿ, ಯಾಕಂದ್ರೆ ಅವ್ನು ಎಷ್ಟೋ ಸಲ ಅವ್ರ ಮನೆಗೆ ಬರ್ತಾನೆ, ಅವ್ರ ಅತ್ತೆನ ರಿಕ್ವೆಸ್ಟ್ ಮಾಡ್ಕೋತಾನೆ, ಅವಳನ್ನ ರಿಕ್ವೆಸ್ಟ್ ಮಾಡ್ಕೋತಾನೆ, ನಮ್ಮ ತಂದೆನೇ ಇಂಪಾರ್ಟೆಂಟ್ ಅಂತಾರೆ, ಅವ್ರು ನನ್ನ ಗಂಡನೇ ಇಂಪಾರ್ಟೆಂಟ್ ಅಂತಾರೆ. ಫೈನಲಿ ಕ್ರಿಕೆಟ್ ಮ್ಯಾಚ್ಗಳು ನಡೀತಾ ಹೀರೋಯಿನ್ ತಂದೆ ಹೀರೋ ಒಂದಾಗ್ತಾರೆ. ಅದಾದ್ಮೇಲೆ ಫೈನಲಿ ಮದುವೆ ಆಗುತ್ತೆ. ನಾನು ಕತೆನ ಸಿಂಪಲ್ ಆಗಿ ಹೇಳಿದೀನಿ, ಆದ್ರೆ ಈ ಕತೆ ಕೇಳಿದ್ರು ನೀವು ಸಿನಿಮಾ ನೋಡ್ಬೋದು, ಅಷ್ಟು ಅದ್ಭುತವಾಗಿದೆ. ಸೀನ್ ಟು ಸೀನ್ ಎಲ್ಲೂ ಬೋರ್ ಹೊಡಿಲ್ಲ. ನಿಜವಾಗ್ಲೂ ಸಮಯ ಇಲ್ಲ ಅಂತ ಅನ್ಕೋಬೇಡಿ, ಸಮಯ ಮಾಡ್ಕೊಂಡಾದ್ರೂ ಈ ಸಿನಿಮಾ ನೋಡಿ. ಎಲ್ಲಾ ಭಾಷೆಯಲ್ಲೂ ಇದೆ, ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ. ಮಿಸ್ ಮಾಡಬೇಡಿ, ಒಂದು ಹೊಸ ಫೀಲ್ ಕೊಡುತ್ತೆ ಈ ಸಿನಿಮಾ. ಇನ್ನೇನು ಹೇಳಿ, ಮಿಸ್ ಮಾಡಿದ ಸಿನಿಮಾ ನೋಡಿ. ನಮಸ್ಕಾರ, ಥ್ಯಾಂಕ್ ಯು.